ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರಾಜಶೇಖರ್ ಕಟ್ಟಿಗೆ ಅಂತೇಳಿ. ಆ್ಯಕ್ಷನ್ ಅಗ್ರಿ ಸೈನ್ಸಸ್ನಲ್ಲಿ ನಾನು ರೀಜನಲ್ ಸೇಲ್ಸ್ ಮ್ಯಾನೇಜರ್ ಆಗಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಇಲ್ಲಿ ಬಂದಿರೋ ಊರೊಂದು ತಿಪ್ಪೇನಹಳ್ಳಿ ಅಂತೇಳಿ, ನಮ್ಮ ಚಿಕ್ಕಬಳ್ಳಾಪುರ ಕಡೆ ಇದೆ ತಿಪ್ಪೇನಹಳ್ಳಿ ಅಂತೇಳಿ. ಇಲ್ಲಿ ಬಂದಿರೋ ಮುಖ್ಯ ಉದ್ದೇಶ ಏನಂದರೆ, ನಮ್ಮದೊಂದು ಮೊನಾರ್ಕ್ ಅಂತೇಳಿ ಒಂದು ಹಾಗಲಕಾಯಿ ಬಿಟರ್ ಗಾರ್ಡ್ ಅಂದೇನು ಹೇಳ್ತಿರಲ್ಲ, ಅದನ್ನ ನಾವು ಒಂದು ತಳಿ ಕೊಟ್ಟಿದ್ವಿ. ಅದರ ರೈತರ ಅನಿಸಿಕೆ ಅದು ಅವ್ರಿಗೆ ಹೇಗೆ ಅನಿಸ್ತಾ ಇದೆ, ಯಾಕಂದ್ರೆ ಅವ್ರು ಬೇರೆ ಬೇರೆ ತಳಿನೆಲ್ಲ ಬೆಳೀತಾ ಇದ್ದಾರೆ ಬಿಟರ್ ಗಾರ್ಡ್ನಲ್ಲಿ. ಅವ್ರ ರೈತರ ಅನಿಸಿಕೆ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಲಕ್ಷ್ಮಣ್ ಅಂತ ಹೇಳಿ. ಲಕ್ಷ್ಮಣ. ತಮ್ಮ ಇದು ಊರು ಯಾವ್ದು ಸರ್? ಇದು ತಿಪ್ಪೇನಹಳ್ಳಿ ಸರ್. ತಿಪ್ಪೇನಹಳ್ಳಿ. ತಮ್ಮ ಮೊಬೈಲ್ ನಂಬರ್ ಒಂದು ಹೇಳಿ. 7019687198. ಓಕೆ, ಇದು ತಳಿ ಯಾವ್ದು ಸರ್? ಇದು ಯಾವ್ದು ಬೆಳೆದ ಸರ್? ಇದು ಮೋನಾರ್ಕ್ ಕಂಪ್ನಿ ತಳಿ. ಇದು ಮೊನಾರ್ಕ್ ಅಂತ ಹೇಳಿ. ಮೋನಾರ್ಕ್. ಓಕೆ, ಯಾವ ಕಂಪ್ನಿ ಸರ್ ಇದು? ಆಕ್ಸನ್. ಆಕ್ಸನ್ ಹೈವೇಜ್ ಕಂಪ್ನಿ. ಆಕ್ಸನ್ ಹೈವೇಜ್ ಕಂಪ್ನಿ ಇದು ಮೊನಾರ್ಕ್ ಅಂತ ಹೇಳಿ. ಹೌದು. ಈಗ ನೀವು ಬೇರೆ ತಳಿನೂ ಬೆಳೀತಾ ಇದ್ದೀರಿ ಸರ್. ಹಾಗಲಕಾಯಿ ಆಯ್ತು, ನೀವು ನಮ್ದು ಕುಕುಂಬರ್ ಆಯ್ತು, ಸೌತೆಕಾಯಿ ಆಯ್ತು, ಕಂಟಿನ್ಯೂಸ್ಲಿ ಬೆಳೀತಾ ಇದ್ದೀರಿ, ತರಕಾರಿನೇ ಬೆಳೀತಾ ಇದ್ದೀರಿ. ಈಗ ಬೇರೆ ತಳಿಗಳಿಗೆ ಹೋಲಿಸಿದ್ರೆ ಮೊನಾರ್ಕಿಗೂ ಹಾಗೂ ಬೇರೆ ತಳಿಗಳಿಗೂ ಏನ್ ವ್ಯತ್ಯಾಸ ಇದೆ ಸರ್? ಸರ್, ಈಲ್ಡು ಇಳುವರಿ ಇಲ್ಲೇ ನೋಡ್ಬೋದು, ತೋಟದಲ್ಲೇ ನೋಡ್ಬೋದು. ಎಲ್ಲಾದ್ರೂ ತೋಟದಲ್ಲಿ ನೀವೆಲ್ಲ ಓಡಾಡ್ಕೊಂಡ್ ಬನ್ನಿ. 3 ಎಕರೆ ಹಾಕಿರೋದು, 3 ಎಕರೆಯಲ್ಲಿ 3 ಎಕರೆಯಲ್ಲೂ ಹಿಂಗೆ ಇದೆ ಕ್ರಾಪು. ಎಲ್ಲಾದ್ರೂ ನೋಡ್ಲಿ, ಈ ಸಮ್ಮರ್ ಸೀಸನ್ ಅಲ್ಲಿ ಈ ಕ್ರಾಪ್ನ ಬರಲ್ಲ, ಯಾವುದೇ ತಳಿಯಲ್ಲಿ ಬರಲ್ಲ. ಫೈಲೂರು ಇದು ನಂಬರ್ 1 ಇಳುವರಿ ಬರ್ತಾ ಇದೆ. ಈಲ್ಡ್ ಐತೆ, ವಿತ್ ಕ್ವಾಂಟಿಟಿ ಐತೆ. ಕ್ವಾಂಟಿಟಿ ಚೆನ್ನಾಗಿದೆ, ಈಲ್ಡು ಚೆನ್ನಾಗಿದೆ. ಮತ್ತೆ ಸರ್ ಕಾಯಿ ಸರ್ ಸೈಜ್ ನಂಬರ್ 1 ಸೈಜು. ಬೇಕಾಗಿರೋದು ರಿಲಯನ್ಸ್ ಬಿಗ್ ಬಾಸ್ಕೆಟ್ ಎಲ್ಲ 300 ಗ್ರಾಮ್ ಒಳಗಡೆ. ಒಳ್ಳೆ ಫಿನಿಶಿಂಗು, ಒಳ್ಳೆ ಲೆಂತ್ ಐತೆ, ಕಾಯಿ ಚೆನ್ನಾಗೈತೆ. ಓಕೆ, ಮೋನಾರ್ಕ್ ಪ್ರತಿಯೊಬ್ರು ಮಾಡ್ಬೋದು. ಈಗ ಇಲ್ಲಿ ಬೇರೆ ತಳಿನೂ ಇದೆ ಸರ್. ನೀವೇ ಇಲ್ಲಿ ಬಾಜು ನಿಮ್ಮ ಹೊಲದಲ್ಲೇ ಬೆಳೆದಿದ್ದೀರಿ, ಬೇರೆ ಕಂಪ್ನಿ ತಳಿನೂ ಇದೆ ಸರ್. ಈ ತಳಿಗಳಿಗೆ, ಈ ತಳಿ ಒಂದ್ ಕಾಯಿಗೆ ಏನ್ ಡಿಫ್ರೆನ್ಸ್ ಅನಿಸ್ತಾ ಇದೆ ಸರ್ ನಿಮ್ಗೆ? ಸರ್, ಸ್ಪ್ರಿಂಗ್ ತರ ಇದೆ ಇದು ಕಾಯಿ, ವಿತ್ ಲೆಂತ್. ಫಸ್ಟ್ ಆಫ್ ಆಲ್ ಬೆಟರ್ ಗಾರ್ಡ್ ಅಲ್ಲಿ ಈ ಟೀತ್ಸ್ ಇದೆಯಲ್ಲ, ಕಂಪ್ನಿಗಳಲ್ಲಿ ಈ ಟೀತ್ಸ್ ಕಟ್ ಆಗ್ಬಾರ್ದು. ಈ ಟೀತ್ಸ್ ಇದೆಯಲ್ಲ, ಇದ್ರಲ್ಲಿ ಈ ಟೀತ್ಸ್ ಕಟ್ ಆಗ್ಬಾರ್ದು. ಇದ್ರಲ್ಲಿ ಕಟ್ ಆಗಿ ಹೋಗ್ತೈತೆ. ಇದ್ರಲ್ಲಿ ನಂಬರ್ 1 ಸ್ಪ್ರಿಂಗ್ ತರ ಐತೆ. ಸ್ಪ್ರಿಂಗ್ ತರ ಐತೆ. ಕಾಯಿ ಅಷ್ಟೇ ಒಳ್ಳೆ ಲೆಂತ್, ಒಳ್ಳೆ ಕ್ವಾಂಟಿಟಿ. ಓಕೆ, ಇದು ಏನ್ ರಿಡ್ಜಸ್ ಇದಾವಲ್ಲ, ಇವು ಕಟ್ ಆಗ್ತಾ ಇಲ್ಲ. ಓಕೆ, ಬೇರೆ ತಳಿನಲ್ಲಿ ಕಟ್ ಆಗ್ತಾ ಇದೆ. ಓಕೆ, ಇದ್ರಲ್ಲಿ ನೋಡಿ ತೋರಿಸ್ತೀನಿ. ನೋಡಿ, ಪ್ರೆಸ್ ಮಾಡ್ತಾ ಇದೀನಿ, ಫುಲ್ ಆಗಿ ಪ್ರೆಸ್ ಮಾಡ್ತಾ ಇದೀನಿ. ಕಟ್ ಆಗ್ತಾ ಇಲ್ಲ ನೋಡಿ, ಅದ್ರಲ್ಲಿ ಪ್ರೆಸ್ ಮಾಡಿದ್ರೆ ಕಟ್ ಆಗ್ತಾ ಇದೆ. ಫುಲ್ ಪ್ರೆಸ್ ಮಾಡ್ತಾ ಇದೀನಿ. ಇಲ್ಲಿ ನೀವು ನೋಡಬಹುದು, ಕಟ್ ಆಗ್ತಾ ಇದೆ ನೋಡಿ. ಇಲ್ಲಿ ಫುಲ್ ಪ್ರೆಸ್ ಮಾಡ್ತಾ ಇದೀನಿ. ಸೀಡ್ ಮೇಲೆನೆ ಕಟ್ ಆಗ್ತಾ ಇಲ್ಲ ಇದು ಸರ್. ಹಾಗೆ ರೋಗ ಹಾಗೂ ಅವೆಲ್ಲ ಹೇಗೆ ಸರ್? ಪ್ರತಿಯೊಂದಕ್ಕೂನು ಚೆನ್ನಾಗಿ ತಡ್ಕೊಂಡಿದೆ ತೋಟ. ನೋಡ್ಬೋದು, ಯಾವುದೇ ತಳಿಯಲ್ಲಾಗ್ಲಿ ಈ ಟೈಮ್ಗೆ ವೈರಸ್ ಫುಲ್ ಕವರ್ ಆಗ್ಬಿಡ್ತೈತೆ. ಈ ಟೈಮ್ ಅಲ್ಲಿ ನವೆಂಬರ್ ಡಿಸೆಂಬರ್ ಅಲ್ಲಿ ಎಲ್ಲಾರು ಬೆಳೀತಾರೆ, ಎಲ್ಲಾ ತಳಿಗಳು ಬರ್ತವೆ. ಈ ಟೈಮ್ ಅಲ್ಲಿ ಬೆಳೆಯೋದೇ ಕಷ್ಟ. ಅದರಲ್ಲಿ ಸಕ್ಸಸ್ ಇದೆ. ಮೊನಾರ್ಕ್ ಎಲ್ಲಾ ರೈತರು ಬೆಳಿಬಹುದು, ಬಿಂದಾಸಾಗಿ ಯಾವಾಗಾದ್ರೂ ಬೆಳಿಬಹುದು. ಯಾವಾಗ ಹಾಕಿದ್ರು ಕಾಯಿ ಬರ್ತೈತೆ. ರೈಟ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಸರ್, ನಿಮಗೆ ಹಾಗಲಕಾಯಿ ಮೊದಲನೇ ಕಟಿಂಗು ಎಷ್ಟು ದಿನಕ್ಕೆ ಬಂತು? ಸರ್, ನಾವು ನಾಟಿ ಮಾಡಿದಾಗ ಫಸ್ಟ್ ಗಿಡದಿಂದ ಬಳ್ಳಿ ಎಲ್ಲ ಸೆಕೆಂಡ್ರಿ ತನಕ ತೆಗ್ದಾಕ್ತಿರಿ. ಹಿಂಗ್ ತೆಗ್ದಾಗ 85 ಡೇಸ್ ಆಗೋಗುತ್ತೆ. ಚಪ್ರಕ್ಕೆ ಹಾಕಿದಾಗ 85 ಡೇಸ್ ಆಗುತ್ತೆ. ಫುಲ್ ಕ್ರಾಪ್ ಬರೋದಕ್ಕೆ ಅಷ್ಟು ದಿನ ಆಗುತ್ತೆ. ಮಾಮೂಲಿ ಬಳ್ಳಿ ಈಗ ಸೌತೆಕಾಯಿ ಆ ತರ ಏನೇನ ಬಳ್ಳಿ ಬಿಡ್ತೀನಿ ಅಂದ್ರೆ 45 ಡೇಸ್ 45 ದಿನ ಫಸ್ಟ್ ಕೊಯ್ಲ್ ಬಂದ್ಬಿಡ್ತೈತೆ ಕಾಯಿ. ಇಲ್ಲಿವರೆಗೂ ನೀವು ಎಷ್ಟು ಕೊಯ್ಲ್ ಕೊಯ್ದಿದ್ದೀರಾ ಸರ್? ಇದು 5 ಕೊಯ್ಲ್ ಕೊಯ್ದಿದ್ದೀನಿ ಇಲ್ಲಿವರೆಗೂ. ಇವಾಗ 6ನೇ ಕಟಿಂಗ್ ಹಿಂಗ್ ಬಂದಿದೆ. ಇದಕ್ಕೆ ಇಳುವರಿನಲ್ಲಿ ತುಂಬಾ ಚೆನ್ನಾಗೈತೆ, ಅಲ್ಟಿಮೇಟ್. ಅಲ್ಲ, ಬೇರೆ ತಳಿಗಳಿಗೆ ಈ ತಳಿಗಳಿಗೆ ಇಳುವರಿನಲ್ಲಿ ಎಷ್ಟು ಜಾಸ್ತಿ ಬರ್ತಾ ಇದೆ ಸರ್? ಅದರಲ್ಲಿ ಒಂದು 50% ಬಂದ್ರೆ ಇದು 18 ಇಂದ 90% ಇದೆ ಗ್ಯಾರಂಟಿ. ಮಾರ್ಕೆಟ್ ಅಲ್ಲಿ ಏನಂತ ಇದಾರೆ ಕಾಯಿ ನೋಡಿ? ವ್ಯಾಪಾರ ತುಂಬಾ ಚೆನ್ನಾಗೈತೆ, ಒಳ್ಳೆ ಬೆಲೆ ಹೋಗ್ತಾ ಇದೆ. ಇದಕ್ಕೆ ರೇಟ್ ಅಲ್ಲಿ ಇರಬಹುದು. ಮತ್ತೊಂದ್ರಲ್ಲಿ 2 ರೂಪಾಯಿದಿಂದ 3 ರೂಪಾಯಿ ಜಾಸ್ತಿ. ಬೇರೆದೊಂದು 10 ರೂಪಾಯಿ ಇದ್ರೆ ಇದೊಂದು 13 ರೂಪಾಯಿ ತರ. 3 ರೂಪಾಯಿ. ಕ್ವಾಲಿಟಿ ಕ್ವಾಂಟಿಟಿ ಇರೋದ್ರಿಂದ ಎಲ್ಲಾರು ರೇಟ್ ಚೆನ್ನಾಗಿ ಹಾಕ್ತಾರೆ. ಪಾರ್ಸಲ್ ತಡಿಬೇಕಷ್ಟೇ. ಫಸ್ಟ್ ಆಫ್ ಆಲ್ ನಾನು ಈಗ ತೋರಿಸಿದ್ನಲ್ಲ, ಇಂಪ್ರೆಸ್ ಮಾಡಿದ್ರು ಪ್ರೆಸ್ ಆಗ್ತಾ ಇಲ್ಲ. ಚೆನ್ನಾಗೈತೆ. ಪಾರ್ಸಲ್ ತಡಿಯೋದು ಅದೇ ಬೇಕಾಗಿರೋದು ಮೈನು. ಇದೆಲ್ಲ ರಬ್ ಆಗೋದ್ರೆ ಡ್ಯಾಮೇಜ್, ರಬ್ ಆಗದಿರ ಇದ್ರೆ ಚೆನ್ನಾಗಿರ್ತೈತೆ ಕಾಯಿ ಅಷ್ಟೇ. ಅಂದ್ರೆ ಎಲ್ಲಾ ರೈತರು ಮೊನಾರ್ಕ್ ಅನ್ನು ಬೆಳಿಬಹುದು ಅಂತ ಹೇಳ್ತೀರಾ? ಬೆಳಿಬಹುದು, ಧೈರ್ಯವಾಗಿ ಎಲ್ಲಾದ್ರೂ ಬೆಳಿಬಹುದು. ನೀನ್ ಯಾವ ಕಾಡು ಪ್ರದೇಶದಲ್ಲಿ ಹಾಕಿ ಬೆಳೆದ್ರು ಬೆಳೀತೈತೆ. ಇಳುವರಿನಲ್ಲಿ ಕ್ವಾಲಿಟಿ ಚೆನ್ನಾಗ್ ಆಗ್ತೈತೆ. ನೀನ್ ಹೊಟ್ಟೆಗೆ ಏನು ಹಿಡ್ದಿರ ಹಾಕಿದ್ರೆ ಏನು ಬರಲ್ಲ. ಇರೋದ್ ಹೇಳ್ತೀರಿ ಸತ್ಯ, ಹೊಟ್ಟೆ ತುಂಬಾ ಇಡ್ಬೇಕು ಅಷ್ಟೇ. ಎಷ್ಟು ಮಾಡಿದ್ರೆ ಅಷ್ಟು ಬರ್ತದೆ ಅಷ್ಟೇ. ಯಾವುದೇ ಸೀಡು ಅಲ್ಲ, ಸೀಡ್ ಚೆನ್ನಾಗಿರ್ಬೇಕು. ರೈತನಿ ಪ್ರತಿಯೊಬ್ಬನು ಹಾಕ್ತಾರೆ ಬಂಡವಾಳ ಅಂದ್ರೆ ಸೀಡ್ ಚೆನ್ನಾಗಿರೋದು ಬಿಡ್ಬೇಕು ರೈತನಿಗೆ. ಸೀಡ್ ಬಿದ್ರೇನೆ ಅದೃಷ್ಟ, ಇಲ್ಲ ಅಂದ್ರೆ ಅವ್ನ್ ದುರದೃಷ್ಟ ಅಷ್ಟೇ. ಲೈಫಲ್ಲಿ ಆಗೋದೇ ಇಲ್ಲ ಬೆಳೆಯಕ್ಕೆ. ಕ್ಲಿಯರ್.
ಧನ್ಯವಾದಗಳು ಸರ್.